ಕಿಲ್ಲರ್ ಗ್ಯಾಂಗ್ ಅನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ ಕಡೆಗೆ ದರ್ಶನ್ ಅಂಡ್ ಗ್ಯಾಂಗ್ ಈಗ ಪೊಲೀಸ್ ಸ್ಟೇಷನ್ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ದರ್ಶನ್ ಅಂಡ್ ಟೀಮ್ ಹೊರಟಿದೆ. ಸೊ ಅಲ್ಲಿ ಹಲವು ವಿಚಾರಗಳನ್ನ ನೋಡ್ತಾ ಇದ್ವಿ ಅವಾಗಿಂದನು. ದರ್ಶನ್ಗೆ ಜೈಲ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿನ. ಸೊ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜೈಲು ಭವಿಷ್ಯ ನಿರ್ಧಾರವಾಗುತ್ತೆ. ಜೈಲ ಇಲ್ವಾ ಪೊಲೀಸ್ ಕಸ್ಟಡಿನ ಅಂತ ಹೇಳಿ ಕೋರ್ಟ್ ಕಡೆಗೆ ಈಗ ದರ್ಶನ್ ಅಂಡ್ ಗ್ಯಾಂಗ್, ಕಿಲ್ಲರ್ ಗ್ಯಾಂಗ್ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿಗಳು ಕೂಡ ಅಲ್ಲೇ ಇದ್ದಾರೆ. ಸೊ ನ್ಯಾಯಾಲಯದತ್ತ ಈಗ ಡಿ ಗ್ಯಾಂಗ್ ತೆರಳುತ್ತಾ ಇರೋದು. ಡಿ ಗ್ಯಾಂಗೋ, ಕಿಲ್ಲರ್ ಗ್ಯಾಂಗೋ, ಡುಬಾಕ್ ಗ್ಯಾಂಗೋ, ಏನ್ ಬೇಕಾದ್ರೂ ಕರ್ಕೊಳ್ಳಿ, ಯಾರಿಗ್ ಗೊತ್ತು. ಈ ರೀತಿಯಾಗಿ ಒಂದು ಆರೋಪವನ್ನು ಹೊತ್ಕೊಂಡು ಓಡಾಡುವಂಥದ್ದು ಇದೆಯಲ್ಲ, ಅದು ಒಂದೆರಡಲ್ಲ. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಆ ದೃಶ್ಯವನ್ನ ನಿಮ್ಗೆ ಎಡಬಗದಿಯಲ್ಲಿ ತೋರಿಸ್ತಾ ಇದೀವಿ. ಅಲ್ಲಿ ದರ್ಶನ್ ಬ್ಲಾಕ್ ಶರ್ಟ್ ಹಾಕೊಂಡು ಆಚೆ ಬರ್ತಾ ಇರುವಂತ ದೃಶ್ಯವನ್ನ ತೋರಿಸ್ತಾ ಇದೀವಿ. ಅದು ವ್ಯಾನ್ ಅನ್ನ, ಪೊಲೀಸ್ ವ್ಯಾನ್ ಅನ್ನ ಹತ್ತೋಕ್ಕಿಂತ ಮುಂಚಿತವಾಗಿ ತೆಗೆದುಕೊಂಡಂತಹ ದೃಶ್ಯ. ಇದಾದ ನಂತರ ಈಗ ಇನ್ನೊಂದು ಕಡೆಗೆ ತೋರಿಸ್ತಾ ಇದೀವಿ. ಅದು ನೇರ ದೃಶ್ಯಾವಳಿಗಳು. ಆ ವ್ಯಾನ್ ನ ಫಾಲೋ ಮಾಡ್ಕೊಂಡು ನನ್ನ ಸಹೋದ್ಯೋಗಿಗಳು ತೆರಳುತ್ತಾ ಇದ್ದಾರೆ. ನೇರವಾಗಿ ಕೋರ್ಟ್ಗೆ ಹೋಗಿ ತಲುಪ್ತಾ ಇದೆ. ಸೊ ಕೋರ್ಟಿನಲ್ಲಿ ಕೂಡ ಈಗ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಪೊಲೀಸ್ ಕಸ್ಟಡಿನ ಅಥವಾ ಜೈಲ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬೇಲ್ ಅಂತೂ ಇಲ್ಲ, ಇಲ್ಲಿ ಡೆಫಿನೆಟ್ಲಿ ಇಲ್ಲ, ನೋ ಬೇಲ್. ಓನ್ಲಿ ಜೈಲ ಅಲ್ವಾ ಪೊಲೀಸ್ ಕಸ್ಟಡಿನ ಅನ್ನೋದಷ್ಟೇ ನೋಡಬೇಕಾಗಿರೋದು. ಅವರ ಪರವಾಗಿ ವಕೀಲರು ಯಾರು ಹೇಳ್ತಾ ಇದ್ದಾರೆ, ನ್ಯಾಯಾಂಗ ಬಂಧನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಪೊಲೀಸರು ಹೇಳ್ತಾ ಇದ್ದಾರೆ ನಮಗೆ ವಿಚಾರಣೆ ಮಾಡೋಕ್ಕೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತಾನೆ ಕೇಳ್ತಾ ಇದ್ದಾರೆ. ಸೊ ಈಗ ವ್ಯಾನ್ ನಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಕಣ್ಣೀರು ಹಾಕಿದ್ರು, ಪಶ್ಚಾತ್ತಾಪ ಆಯ್ತು, ಎಲ್ಲ ಸುಳ್ಳು. ಯಾವ ಕಣ್ಣೀರಿ, ಸುಮ್ಮನೆ ಕ್ಯಾಮ್ರಾ ಕಂಡ ತಕ್ಷಣ ಎಲ್ಲ ನಟರಲ್ವಾ, ಅಭ್ಯಾಸ. ಕ್ಯಾಮ್ರಾ ಕಂಡ ತಕ್ಷಣ ತೋರಿಸ್ಬೇಕಲ್ವ. ಸೊ ಈಗ ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ, ದರ್ಶನ್ ಆಚೆ ಬಂದು ಆ ವ್ಯಾನ್ ಅನ್ನ ಹತ್ತಾ ಇರುವಂತ ದೃಶ್ಯವನ್ನ ನಿಮಗೆ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ. ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾರೆ. ಬ್ಲ್ಯಾಕ್ ಶರ್ಟ್ ನಲ್ಲಿ ಬಂದು ವ್ಯಾನ್ ಅನ್ನ ಹತ್ತಾ ಇರುವಂತಹ ದೃಶ್ಯ ಇದು. ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಒಳಗಿನಿಂದ ವ್ಯಾನ್ ಅನ್ನು ಹತ್ತುವಂತ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ದೃಶ್ಯ ಅದು. ಈ ದೃಶ್ಯ ಬ್ಲ್ಯಾಕ್ ಶರ್ಟ್ ನಲ್ಲಿ ಆಚೆ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಪವಿತ್ರ ಗೌಡನು ಕೂಡ ಬರ್ತಾರೆ. ಸೊ ಎಲ್ಲರನ್ನ ಕೂಡ ಒಂದೇ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಈಗ 3 ಜೀಪ್ಗಳು ಕೂಡ ರೆಡಿಯಾಗಿತ್ತು, ಒಂದು ವ್ಯಾನ್ ಕೂಡ ಇತ್ತು. ಎಲ್ಲರನ್ನು ಯಾಕೆ ಜೀಪಲ್ಲಿ ಕರ್ಕೊಂಡು ಹೋಗಿ, ಒಂದು ವ್ಯಾನ್ ಕರ್ಕೊಂಡು ಬಂದು ಹಾಕೊಂಡು ಒಳಗಡೆ ಹೋಗ್ತಾ ಇದ್ರೆ ಕರ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇವ್ರಿಗೆ ಸ್ಪೆಷಲ್ ಜೀಪ, ಒಂದು ಇಬ್ರು ಆದರೆ ಹಾಕೊಂಡು ಹೋಗ್ಬೋದಿತ್ತು. ಇಲ್ಲಿ 18 ಜನ ಇದ್ದಾರೆ, ಅವ್ರಿಗೆ ಜೀಪಲ್ಲಿ ಸಾಕಾಗುತ್ತೆ, ವ್ಯಾನೇ ಕರೆಕ್ಟು. ಸೊ ಅವಾಗಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. A1 A2 ಎಲ್ಲ ಆರೋಪಿಗಳನ್ನು ಒಂದರಲ್ಲೇ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಕುರಿ ತುಂಬ್ಕೊಂಡು ಹೋಗ್ತಾರಲ್ಲ ಹಂಗೆ, ಕುರಿ ತುಂಬ್ಕೊಂಡು ಹೋಗೋ ರೀತಿಯಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾನ್ನಲ್ಲಿ. ಕಾರಣ ಪ್ರತ್ಯೇಕವಾಗಿ ತಗೊಂಡು ಹೋಗೋಕ್ಕಾಗಲ್ಲ, 18 ಆರೋಪಿಗಳು ಇರೋದಲ್ಲಿ. ಹಾಗಾಗಿ ಎಲ್ಲರನ್ನ ಕೂಡ ಇದರಲ್ಲೇ ಇದ್ದಾರೆ. ಪವಿತ್ರ ಗೌಡನು ಅದರಲ್ಲೇ ಇರೋದು, ದರ್ಶನ್ ಕೂಡ ಅದರಲ್ಲೇ ಇರೋದು, ಇನ್ನುಳಿದಂಥ ಆರೋಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅದೇ ವ್ಯಾನ್ನಲ್ಲೇ ಇರೋದು. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕೋರ್ಟ್ವರೆಗೂ ಕೂಡ ಹೋಗ್ತೀವಿ. ಕೋರ್ಟ್ನಲ್ಲೂ ಕೂಡ ಒಳಗಡೆ ತೋರ್ಸೋಕ್ಕಾಗಲ್ಲ, ಬಟ್ ಕೋರ್ಟ್ನ ಆಚೆ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ಹೇಗಿರುತ್ತೆ ಅಂತೇಳಿ. ಅವರ ಪ್ರೀತಿಯ ಅಭಿಮಾನಿಗಳು ಮೋಸ್ಟ್ಲಿ ಅಲ್ಲೂ ಕೂಡ ಕಾಯ್ತಾ ಇದ್ದಾರೇನೋ ಜೈಕಾರ ಕೂಗಕ್ಕೆ. ಅಂದರೆ ಆತ್ಮಸ್ಥೈರ್ಯ ಕುಗ್ಗಬಾರ್ದಲ್ಲ. ಸೊ ಹಾಗಾಗಿ ಅದನ್ನ ಕೂಗಕ್ಕೆ ಬೇಕಲ್ವಾ. ಅಲ್ಲೂ ಒಂದಿಷ್ಟು ಜನ ಬಂದಿರ್ತಾರೇನೋ ಜೈಕಾರ ಹಾಕಕ್ಕೆ. ಏನನ್ಸುತ್ತೋ ಅವ್ರಿಗೆಲ್ಲ ಹೋಗಿ ಇಂಥವಕ್ಕೂ ಜೈಕಾರ ಹಾಕ್ತಾರಲ್ಲ ಅಂತೇಳಿ. ಈಗ ನೋಡಿ, ಅಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇರೋದು, ವ್ಯಾನಿಗೆ ಹತ್ತಿಸ್ತಾ ಇರೋದು, ಆ ದೃಶ್ಯವನ್ನು ನಿಮಗೆ ಸ್ಟಾಪ್ ಮಾಡಿ ತೋರಿಸ್ತಾ ಇದ್ದೀವಿ. ಬ್ಲ್ಯಾಕ್ ಶರ್ಟಲ್ಲಿ ಬಂದು ವ್ಯಾನನ್ನು ಹತ್ತಾ ಇರೋದು. ಇನ್ನೊಂದು ಕಡೆಗೆ ವ್ಯಾನ್ ಈಗಾಗಲೇ ನ್ಯಾಯಾಲಯದ ಕಡೆಗೆ ಹೊರಟಿದೆ, ಕೋರ್ಟ್ ಕಡೆಗೆ. ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದಗಳಾಗತ್ತೆ. ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಪೊಲೀಸರು ಕೇಳ್ತಾರೆ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು, ಉಳಿದಂಥ ಆರೋಪಿಗಳ ಪರ ವಕೀಲರು ಕೇಳ್ತಾರೆ. ಯಾಕೆ ಅಂತಂದ್ರೆ ಬೇಲ್ ಅರ್ಜಿ ಇಲ್ಲಿ ಹಾಕಕ್ಕೆ ಬಂದಿಲ್ಲ, ಇನ್ನೂ ಅವ್ರು ಬೇಲಿಗೆ ಹಾಕಿಲ್ಲ. ಹಾಕಬಹುದು, ಅವರು ಮುಂದಿನ ವಾರ ಹಾಕ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬೇಲಿಗೆ ಹಾಕಿದ್ರೆ ಅದಕ್ಕೆ ಜಾಸ್ತಿ ಏನೋ ಇದು ಸಿಗೋದಿಲ್ಲ. ಹಾಗಾಗಿ ನ್ಯಾಯಾಂಗ ಬಂಧನ ಕೊಟ್ಟ ನಂತರ ಬೇಲ್ ಹಾಕಿದ್ರೆ ಅದಕ್ಕೊಂದಿಷ್ಟು ಅವಕಾಶಗಳು ಸಿಗುತ್ತೆ. ಹಾಗಾಗಿನೇ ಆ ಲೆಕ್ಕಾಚಾರಗಳು ಇರುತ್ತೆ ಅಲ್ಲಿ. ಸೊ ಈಗ ದರ್ಶನಿಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ಅನ್ನುವಂಥದ್ದು ಅಷ್ಟೇ ಇರೋದು. ನೋ ಎಟ್ ಆಲ್ ಆಚೆ ಬರುವಂಥದ್ದು ಸೀನೇ ಇಲ್ಲ. ಒಳಗಡೆಗೆ ಹೋಗಬೇಕು, ಇಲ್ಲ ವಿಚಾರಣೆಯನ್ನ ಎದುರಿಸಬೇಕು, ಇಷ್ಟೇ ಇರೋದು. ವ್ಯಾನ್ನ ಮಧ್ಯಭಾಗದಲ್ಲಿ ದರ್ಶನ್ ಕುಳಿತಿದಾರಂತೆ. ಆಮೇಲೆ ಅವ್ರು ಯಾರೋ ಕಣ್ಣೀರಿಟ್ರು ಪವಿತ್ರ ಗೌಡ. ಇಲ್ಲ ರೀ, ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ ವ್ಯಾನ್ನಲ್ಲಿ, ನೋಡ್ಲಿ ಹೆಂಗೆ ತಲೆ ಕೂತಿದ್ದಾರೆ, ತಲೆ ಬಗ್ಸ್ಕೊಂಡು ಅಂತಂದಾಗ ಹಿಂಗೆ ಮುಖ ಎತ್ತಾರೆ. ಸ್ಮೈಲ್ ಪ್ಲೀಸ್ ಅಂದ ತಕ್ಷಣ ಮುಖ ಎತ್ತು ನಗ್ತಾರೆ, ಅವರು ನಗ್ತಾರೆ. ಅದರಲ್ಲಿ ಏನ್ರಿ ಹೇಳೋಣ ಇವ್ರಿಗೆಲ್ಲ. ಆರೋಪ ಬಂದಿರೋದು ಕೊಲೆ ಆರೋಪ. ದೃಶ್ಯಾವಳಿಗಳಿದ್ದಾವೆ ಅಂತ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ಎಲ್ಲವೂ ಇದೆ, ಏನು ಅನ್ಸಲ್ವಾ? ಅಯ್ಯಯ್ಯಪ್ಪ, ಇರ್ಲಿ, ಏನು ಮಾಡೋಕ್ಕಾಗತ್ತೆ, ಅಭ್ಯಾಸ ಆಗಿರ್ಬೇಕೇನೋ. ಒಂದೊಂದೇ ಆಚೆಗೂ ಕೂಡ ಬರ್ತಾ ಇದೆ. 2022ರಲ್ಲಿ ಆದಂಥ ಒಂದು ಕೇಸು. ಅದಾದ ನಂತರ ಇವರ ಆಪ್ತರಾಗಿರುವಂಥವ್ರು ಒಬ್ರು ಎಲ್ಲೋ ನಾಪತ್ತೆ ಆಗಿಬಿಟ್ಟಿದ್ದಾರೆ.
6 ವರ್ಷ ಆಯ್ತು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ಒಂದೊಂದೇ ಆಚೆ ಬರುತ್ತೆ. ಆ ಫೇಸನ್ನು ಕೂಡ ಮಾಡಬೇಕಾಗತ್ತೆ. ಅವ್ರು ಎಲ್ಲಿ, ಅವರನ್ನು ಹೀಗೆ ಏನಾದರೂ ಮಾಡಿದ್ರಾ ಅಂತ ಅನುಮಾನಗಳು ಹಲವು ಕಡೆಗಳಲ್ಲಿ ಓಡಾಡ್ತಾ ಇದೆ. ಗೊತ್ತಿಲ್ಲ, ಅದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕು. ಕಾರಣ ಹಲವರಿಗೆ ಫೋನ್ ಮಾಡಿ ಅವರು ಹೇಳಿದ್ದಾರೆ, ಏನು ಮಾಡು, ಇಲ್ಲ ಅಂತಂದ್ರೆ ಇಲ್ದೇ ಇರೋಂಗೆ ಮಾಡ್ತೀನಿ ನಿನಗೆ ಅಂತೇಳಿ ಧಮಕಿ ಹಾಕೋದು. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಇಲ್ದೇ ಇರೋ ಹಂಗೆ ಮಾಡ್ತೀನಿ ಅಂತ ಅದರ ಅರ್ಥ ಏನು? ಇಲ್ದೇ ಇರೋಂಗಂದ್ರೆ ಕಳಿಸ್ಬಿಡೋದ ಮೇಲ್ಗಡೆಗೆ? ಇದು ಫಸ್ಟ್ ಅಥವಾ ಹಿಂದೆ ಹಿಂಗೆ ಆಗಿದಾವ? ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ ಬೋರಿಂಗ್ ಆಸ್ಪತ್ರೆಗೆ, ಅದಾದ ನಂತರ ಕೋರ್ಟಿಗೆ ಹಾಜರುಪಡಿಸ್ತಾರೆ ಇವರನ್ನ. ಸೊ ಎಲ್ಲರೂ ಕೂಡ ಈಗ ರೀಲ್ನಲ್ಲಿರೋರು ರಿಯಲ್ ಆಗಿನೇ ಈಗ ಫೇಸ್ ಮಾಡಬೇಕು. ಬಟ್ ರೀಲ್ನಲ್ಲಿ ಅವರು ಪೊಲೀಸರಾಗಿದ್ರು, ಕಳ್ಳರನ್ನ ಇವ್ರು ಹಿಡ್ಕೊಂಡು ಹೋಗ್ತಾ ಇದ್ರು. ಈಗ ಇವರೇ ಇದರಲ್ಲಿ ಕೊಲೆಗಡುಕರಾಗಿದ್ದಾರೆ, ಆರೋಪ ಹೊತ್ಕೊಂಡಿದ್ದಾರೆ. ಅವರನ್ನ ಈಗ ರಿಯಲ್ ಪೊಲೀಸರು ಅವ್ರು ಕರ್ಕೊಂಡು ಹೋಗ್ಬೇಕು. ನೋಡಿ ಎಂಥ ಸೀನ್ ಇರುತ್ತೆ ಲೈಫಲ್ಲೂ ಮತ್ತೆ ಫಿಲ್ಮಲ್ಲೂ ಇರುವಂಥ ವ್ಯತ್ಯಾಸಗಳು. ಫಿಲ್ಮಲ್ಲಿ ನೀವು ಬೇಕಾದ್ರೆ ಹೀರೋ ಆಗಿ ಪೊಲೀಸ್ ಯೂನಿಫಾರ್ಮ್ ಹಾಕೋಬಹುದು, ಬಟ್ ನಿಜ ಜೀವನದಲ್ಲಿ ಯೂನಿಫಾರ್ಮ್ ಹಾಕದೇ ಇದ್ರೂ ಕೂಡ ಆ ರೀತಿಯ ಕೆಲಸ ಮಾಡುವಂಥದ್ದು ಒಳ್ಳೆತನ ಇರಬೇಕು. ಬಟ್ ಇಲ್ಲಿ ಅದೇ ಪೊಲೀಸರ ಕೈಯಲ್ಲಿ ಹಿಡ್ಕೊಂಡು ಹೋಗಿಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಏನು ಹೇಳೋಣ? ಕೆಲವು ಡಿಸಿಪ್ಲಿನ್ಡ್ ಇದೆ, ಅವುಗಳನ್ನು ಫಾಲೋ ಮಾಡಬೇಕು. ಈಗ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ ವೆಲ್ ಡಿಸಿಪ್ಲಿನ್ಡ್ ಆಗಿ. ಏನು, ಆ ಜೀಪನ್ನು ಹೋಗ್ತಾ ಇದೆ, ಆ ಜೀಪನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕೋರ್ಟ್ವರೆಗೂ ಹೋಗ್ತಾ ಇದೆ. ಸೊ ಸಾಧ್ಯವಾದರೆ ಅಲ್ಲಿ ಯಾರಾದರೂ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ, ಅವ್ರು ಯಾರೂ ಮಾತನಾಡೋದಿಲ್ಲ. ಮಾತನಾಡೋಕ್ಕೆ ಏನಾದರೂ ಇದೆಯಾ? ಹಿಂದೆನೇ ಮಾಧ್ಯಮಗಳು ಕಂಡ್ರೆ ಬೈದಿರೋದಿದೆ ಉದಾಹರಣೆಗಳು. ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಕಡಿಮೆನ ಬೈದಿರೋದು? ಯಾವ್ಯಾವ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ? ಈಗ ಅಂತಹ ಶಬ್ದಗಳನ್ನು ಯಾರಾದರೂ ಇವ್ರ ಮೇಲೆ ಪ್ರಯೋಗ ಮಾಡಿದರೆ ಏನನ್ಸುತ್ತೆ? ಹಾಗೆ ಕೆಲವು ಶಬ್ದಗಳ ಬಳಕೆಯನ್ನು ಮಾಡಬೇಕಾದ್ರೆ ಯಾರ ಬಗ್ಗೆ ಮಾತನಾಡ್ತಾ ಇರ್ತೀವಿ, ಯಾರ ವಿಚಾರದಲ್ಲಿ ಮಾತನಾಡ್ತಾ ಇರ್ತೀವಿ ಅನ್ನೋದನ್ನು ಯೋಚನೆ ಇರಬೇಕು. ಎಲ್ಲವೂ ತುಂಬಿ ತುಳುಕಿದಾಗ ಪಾಪದ ಕೂಡ ತುಂಬೋದು ಅಂತಾರಲ್ಲ, ಹಾಗೆ ಆ ಪಾಪದ ಕೂಡ ತುಂಬಿದಾಗ ಒಂದೇ ಸಲ ಬಂದು ಕೊಡುತ್ತಂತೆ ಕರ್ಮ ಯಾವಾಗಿದ್ರೂ ಕೂಡ ಕಾಯ್ತಾ ಇರತ್ತೆ. ಅದರ ಹತ್ರ ಬುಕ್ಕು ಇರಲ್ಲ, ಲೆಕ್ಕನೂ ಇರಲ್ಲ, ಬಟ್ ಚುಕ್ತಾ ಮಾತ್ರ ಮಾಡುತ್ತೆ ಅದು ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಅವ್ರ ಹತ್ರ ಯಾವ ರಿಜಿಸ್ಟ್ರೇಷನ್ ಇಲ್ಲ ಕರ್ಮದ ಬಳಿ, ಬಟ್ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಲೆಕ್ಕ ಇರುತ್ತೆ. ಚುಕ್ತಾ ಮಾತ್ರ ಇನ್ಯಾವುದೋ ಜನ್ಮದಲ್ಲ, ಇದೇ ಜನ್ಮದಲ್ಲೇ ಮಾಡುತ್ತೆ ಅನ್ನುವಂಥದ್ದನ್ನು ಕೇಳ್ತೀವಿ ನಾವು. ಹಾಗೆ ಅನಿಸುತ್ತೆ ಕೆಲವೊಂದಿಷ್ಟರ ವಿಚಾರಗಳಲ್ಲಿ, ಕೆಲವರ ವಿಚಾರದಲ್ಲಿ ಅವ್ರವ್ರು ಮಾಡಿರುವಂಥ ಕರ್ಮಗಳನ್ನು ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈಗ ಸದ್ಯಕ್ಕೆ ಇವ್ರ ಮೇಲೆ ಆರೋಪಗಳಿದೆ. ಅದು ಪ್ರೂವ್ ಆದರೆ ಜೈಲಲ್ಲೇ ಇರಬೇಕಾಗತ್ತೆ. ಶಿಕ್ಷೆಯನ್ನು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಅನುಭವಿಸ್ಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಫೇಸ್ ಮಾಡೋದಿದೆಯಲ್ಲ, ಮಾನಸಿಕವಾಗಿ ಅದನ್ನು ಎದುರಿಸೋದಿದೆಯಲ್ಲ, ಅಯ್ಯಪ್ಪ ಬಹಳ ಕಷ್ಟ. ಹೇಗಿದ್ದವರು ಈಗ ಬಂದಿದ್ದಾಗ ಅದನ್ನು ಎದುರಿಸೋದಿದೆಯಲ್ಲ, ನಾರ್ಮಲ್ ಆಗಿ ಯಾರೋ ಇದ್ದವರು ಹಾಗೆ ಎದುರಿಸ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಮಾತು. ಹೈ ಪ್ರೊಫೈಲ್ನಲ್ಲಿರುವಂಥವ್ರು, VVIP ಯಲ್ಲಿರುವಂಥವ್ರು ಈ ಥರ ಬಂದುಬಿಟ್ಟು ಹಿಂಗೆ ಪೊಲೀಸ್ ಸ್ಟೇಷನಲ್ಲಿ ಇರುವಂಥದ್ದು, ಜೈಲಲ್ಲಿರುವಂಥದ್ದು, ಅವ್ರನ್ನ ಕರ್ಕೊಂಡು ಹೋಗೋದು ಪೊಲೀಸರು, ಎಲ್ಲರ ತೋರಿಸ್ಕೊಂಡು ಅವ್ರಿಗೆ ಒಂಥರ ಆಗ್ಬಿಟ್ಟಿರುತ್ತೇನೋ ಪಾಪ. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈಗ ಎಲ್ಲಿಗೆ ಬಂತು? ಈಗ ಬೋರಿಂಗ್ ಆಸ್ಪತ್ರೆ ಹೋಗಿ ತಲುಪಿದ್ರಾ? ಎಲ್ಲಿಗಿದೆ ವ್ಯಾನ್ ಇವಾಗ? ಖಂಡಿತ ಅರುಣ್, ಈಗ ದೃಶ್ಯಗಳನ್ನು ನೋಡ್ತಿರ್ಬೋದು. ಈಗ ಸದ್ಯ ಮೈಸೂರು ರೋಡ್ ಅಲ್ಲಿ ಇರುವಂತದ್ದು ಗಾಡಿಗಳು ಹೊಸಗುಡದಳ್ಳಿ ಭಾಗದಲ್ಲಿ ಇದೆ, ಟ್ರಾಫಿಕ್ ಜಾಮ್ ಆಗಿದೆ. ಏನು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಹೊರಟವರು ನಾಯಂಡಹಳ್ಳಿ ಮೂಲಕ ಮೈಸೂರು ರೋಡ್ ಮೂಲಕ ಈಗ ಟೌನ್ ಅಲ್ಲಿ, ಅಂದ್ರೆ ಇಲ್ಲಿ BKS ಫ್ಲೈಓವರ್ ಏನಿದೆ ಆ ಮೂಲಕ ಟೌನ್ ಅಲ್ಲಿ ತಲುಪ್ತಾರೆ. ಆ ನಂತರದಲ್ಲಿ ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ತಿದಾರ ಅಥವಾ ಬೋರಿಂಗ್ ಆಸ್ಪತ್ರೆ ಮೆಡಿಕಲ್ ಟೆಸ್ಟ್ ಹೋಗ್ತಾರ ಅಥವಾ ಅದಕ್ಕಿಂತ ಮುಂಚೆ ಸಿಗುವಂತ ವಿಕ್ಟೋರಿಯಾ ಆಸ್ಪತ್ರೆದಲ್ಲೇ ಮೆಡಿಕಲ್ ಟೆಸ್ಟ್ ಹೋಗ್ತಿದಾರ ಅನ್ನುವಂತ ಒಂದು ಕುತೂಹಲ ಇರುವಂತದ್ದು. ಈಗ ಸದ್ಯ BKS ಫ್ಲೈಓವರ್ ಭಾಗಕ್ಕೆ ಏನು ಆರೋಪಿಗಳನ್ನ ಕರೆತರುತ್ತಿರುವಂತ TT ಬರ್ತಿರುವಂತದ್ದು. ಈ TT ದೃಶ್ಯವಾಗಿ ಕಾಣಿಸ್ತಿದೆ. ಇದೇ TTಯಲ್ಲಿ ಅಷ್ಟು 13 ಜನ ಆರೋಪಿಗಳೇನಿದ್ದಾರೆ, ಅಷ್ಟು ಜನ ಆರೋಪಿಗಳನ್ನ ಇದೊಂದೇ TTಯಲ್ಲಿ ಕರೆದುಕೊಂಡು ಬರ್ತಿರುವಂತದ್ದು. A1 ಆರೋಪಿ ಇರುವ ಪವಿತ್ರ ಆಗಿರ್ಬೋದು, A2 ಆರೋಪಿ ಇರುವ ದರ್ಶನ್ ಕೂಡ ಇದೇ TT ವಾಹನದಲ್ಲಿ ಈಗ ಪೊಲೀಸರು ಎಸ್ಕಾರ್ಟ್ ಮಾಡುವ ಮೂಲಕ ಅವರನ್ನ ನ್ಯಾಯಾಲಯದ ಕಡೆ ಕರ್ಕೊಂಡು ಹೋಗ್ತಿರುವಂತದ್ದು. ಅರುಣ್, ಓಕೆ ಮಾರುತಿ, ಈಗ ಅದೇನೋ ಹೇಳ್ತಾ ಇದ್ರಲ್ಲ, ಕಣ್ಣೀರಿಟ್ರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ, ಹಂಗೂ ಅನಿಸ್ತಾ ಇದೆಯಾ ಅವರಿಗೆ? ಪಾಪ ಅಂತ ಅನಿಸ್ತಾ ಇದೆಯಾ ಅವ್ರು ಮಾಡಿರೋ ಈ ಇದಕ್ಕೆ, ಅವ್ರ ಮೇಲಿರೋ ಆರೋಪಗಳಿಗೆ? ಈಗ ಯಾವಾಗ ನ್ಯಾಯಾಲಯದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ ಠಾಣೆಯಿಂದ ಹೊರ ಕರ್ಕೊಂಡು ಬಂದು TT ವಾಹನ ನಟಿಸ್ತಾರೆ, ಆಗ ಪವಿತ್ರ ಅವರು A1 ಆರೋಪಿಯನ್ನು ಪವಿತ್ರ TTಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕುವಂತ ಪ್ರಸಂಗ ಕೂಡ ನಡೆದಿರುವಂತದ್ದು. ಅಂದ್ರೆ ಈಗ ನನ್ನನ್ನ ಇಷ್ಟು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಕರ್ಕೊಂಡ್ಬಂದು ವಿಚಾರಣೆ ನಡೆಸಿದ್ರು, ಅನಂತರ ಸಾಂತ್ವನ ಕೇಂದ್ರಕ್ಕೆ ಬಿಡ್ತಿದ್ರು. ಈಗ ಏನಾಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕಣ್ಣೀರು ಹಾಕುವಂತಹ ಕೆಲಸಕ್ಕೆ ಪವಿತ್ರ ಮುಂದಾಗಿರುವಂತದ್ದು. ಈಗ TTಯಲ್ಲಿ ಕುತ್ಕೊಂಡು ಸಹ ತಲೆ ಬಗ್ಗಿಸಿ ಕುತ್ಕೊಂಡಿದ್ದಾರೆ, ತಲೆ ಎತ್ತಿದೆ. ಮೊದಲ ಸೀಟಲ್ಲಿ TTಯಲ್ಲಿ ಅವರೇ ಸಹ ಕೂತಿರುವಂತದ್ದು, ತಲೆ ಕೂಡ ಎತ್ತಿದೆ.
ಏನು ಮಹಿಳಾ PC ಪಕ್ಕದಲ್ಲಿ ಕೂತ್ಕೊಂಡು ಸಂಪೂರ್ಣವಾಗಿ ಬಗ್ಗಿ ಕೂತ್ಕೊಂಡು ಯಾರಿಗೂ ಮುಖನೂ ತೋರಿಸದೆ ಕೂತಿರುವಂತದ್ದು ಅರುಣ್. ತಲೆ ಎತ್ತೋ ಕೆಲಸ ಏನ್ರಿ ಮಾಡಿದ್ದಾರೆ, ತಲೆ ಬಗ್ಸುವಂತ ಕೆಲಸನೇ ಮಾಡಿರೋದು.